ಚೈತ್ರ ಮತ್ತು ಗಿಲ್ಲಿ ಅವ್ರು ಜಗಳ ಆಡ್ತಿರ್ತಾರೆ ಏಜ್ ಬಗ್ಗೆ. ನೀವು ಕೂಡ ಆವಾಗಲೇ ಗದ್ರೋದು ಅವ್ರಿಗೂ ತುಂಬ ಜಾಸ್ತಿ ಮಾತಾಡಬೇಡ, ಏಜ್ ಬಗ್ಗೆ ತುಂಬ ಕಾಲೆಳಿಬೇಡ ಅಂತ ಹೇಳ್ಬಿಟ್ಟು. ನಿಮ್ಗೊಂದು ವಿಷಯ ಗೊತ್ತಾ, ಚೈತ್ರಕ್ಕನೇ ಚಿಕ್ಕವರು, ಗಿಲ್ಲಿನೇ ಒಂದು ವರ್ಷ ದೊಡ್ಡವರು ಅಂತ ಒಂದಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇದೆ. ಸೊ ಗಿಲ್ಲಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಮೇ ಬಿ ಚೈತ್ರ ಅವರು ನನಗಿಂತ ಚಿಕ್ಕವರು ಅಂತ. ಚೈತ್ರ ಅವ್ರು ಗಿಲ್ಲಿಕಿನ್ನ ಚಿಕ್ಕವರ? ಒಂದು 1 year ಚಿಕ್ಕವರು. ನನಗೂ ಗೊತ್ತಿರಲಿಲ್ಲ ಈ ವಿಷಯ. ಓ ಮೈ ಗಾಡ್, ನನಗೆ ಗೊತ್ತಿರಲಿಲ್ಲ ಈ ವಿಷಯ. ಐ ಥಾಟ್ ಮೇ ಬಿ ಅವರು ದೊಡ್ಡವ್ರು ಅಂದ್ಕೊಂಡೆ. ನಾನು ಚೈತ್ರ ಮ್ಯಾಮ್ ಅಂತಲೇ ಕರೀತಾರೆ, ಯಾಕೆಂದರೆ ಅವರು ಅದೇ ಹೇಳ್ತಾರೆ ಗೊತ್ತಾ, ಒಬ್ಬರ ಮೇಲೆ ಅವ್ರು ಮಾತಾಡೋ ರೀತಿ, ಮಾತಾಡೋ ಶೈಲಿ, ಅವ್ರು ಇರೋ ಪರ್ಸ್ನಾಲಿಟಿಗೆ ನಾವೆಲ್ಲರೂ ದೊಡ್ಡವರು ಅಂತಲೇ ಫೀಲಿಂಗ್ ಬರುತ್ತೆ. ಗಿಲ್ಲಿಗಿನ್ನ ಚಿಕ್ಕವರು ಅಂತ ನನಗೂ ಗೊತ್ತಿರಲಿಲ್ಲಪ್ಪ. ಓಕೆ, ಇನ್ನು ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತನಾಡೋದಾದ್ರೆ, ಕಾವ್ಯ ತುಂಬ ಸೇಫ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಇವತ್ತು ಕಾವ್ಯಗೆ ಗಿಲ್ಲಿಯಿಂದ ಸಖತ್ತಾಗಿ ಒಂದಷ್ಟು ಕ್ರೇಜ್ ಕ್ರಿಯೇಟ್ ಆಗಿರುವಂಥದ್ದು, ಜೊತೆಗೆ ಸೇಫ್ ಆಗ್ತಾ ಬರ್ತಿರುವಂಥದ್ದು ಅಂತ ಅನ್ಸುತ್ತೆ. ಅದರ್ವೈಸ್ ಇಲ್ಲ, ಕಾವ್ಯ ಆಟ ಅವ್ರು ಆಡ್ತಿದ್ದಾರೆ, ಅದರ್ವೈಸ್ ಗಿಲ್ಲಿಂದ ಅವ್ರಿಗೇನು ಯೂಸ್ ಆಗ್ತಿಲ್ಲ ಅಂತ ಅನ್ನಿಸ್ತಿದೆಯಾ? ಆಮೇಲೆ ಫಸ್ಟ್ ಆಫ್ ಆಲ್ ಸೇಫ್ ಗೇಮ್ ಅನ್ನೋದೇ ತಪ್ಪು. ಅದು ಏನಕ್ಕೆ ಆ ವರ್ಡ್ ಹುಡ್ಕೋತ ಗೊತ್ತಿಲ್ಲ. ಯು ಕೆನಾಟ್ ಬಿ ಸೇಫ್. ವಾಟ್ ಈಸ್ ಸೇಫ್ ಗೇಮ್? ಇಲ್ಲಿ ಎಲ್ಲರೂ ಒಬ್ಬೊಬ್ಬರು ನಾಮಿನೇಟ್ ಮಾಡಲೇಬೇಕಾಗತ್ತಲ್ವ. ಆಮೇಲೆ ಗಿಲ್ಲಿ ಕಾವ್ಯ ಅನ್ನೋ ವಿಷಯ ಹೊರಗಡೆ ಪ್ರಪಂಚಕ್ಕೆ ಗೊತ್ತು, ಗಿಲ್ಲಿ ಕಾವ್ಯ ಅಂತ ನೀವುಗಳ ಹೇಳಿದಾಗ. ಒಳಗಡೆ ಇರೋರ್ಗೆ ಗೊತ್ತಿಲ್ಲ ಅದು ಯಾವ ಥರ ಪೋಟ್ರೆ ಆಗ್ತಿದೆ. ಗಿಲ್ಲಿಯಿಂದನೇ ಕಾವ್ಯಯಿಂದನೇ ಗಿಲ್ಲಿ, ಆ ಥರ ಇಲ್ಲಿರೋ ಒಪಿನಿಯನ್ಸ್. ಅದು ಒಳಗಡೆ ಆ ಥರ ಇಲ್ಲ. ಅವ್ರ ಪಾಪ ಕಂಫರ್ಟಬಲ್ ಆಗಿ ಫ್ರೆಂಡ್ಸ್ ಥರ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವರಿಬ್ಬರು ಲೀನಿಯನ್ಸ್ ಆಗಿದೆ. ಇವಾಗ ನಾವು ಜಂಟಿಗಳಾಗಿ 3 ವಾರ ಟ್ರಾವೆಲ್ ಮಾಡಿದಾಗ ದೇರ್ ಆರ್ 2 ways. ಒಂದು, ಇಲ್ಲ ವಿ ಎಂಡ್ ಅಪ್ ಹೇಟಿಂಗ್ ಈಚ್ ಅದರ್, ಆರ್ ವಿ ಎಂಡ್ ಅಪ್ ಲೈಕಿಂಗ್ ಈಚ್ ಅದರ್. ಇವಾಗ ನಮ್ಮಿಬ್ಬರದ್ದು ಕಂಪ್ಯಾಟಬಿಲಿಟಿ ಚೆನ್ನಾಗಿದೆ, ನೀವು ಅರ್ಥ ಮಾಡ್ಕೋತೀರ ಅಂದರೆ 3 ವಾರ ಒಟ್ಟಿಗೆ ಇರ್ತೀವಲ್ಲ, ಆ ಕಂಫರ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ನಾವು 3 ವಾರ ಒಟ್ಟಿಗೆ ಇದ್ದಾಗ ನಮ್ಮಿಬ್ಬರದ್ದು ಏನೋ ಕ್ಲಾಶ್ ಆಯಿತು ಅಂದರೆ ಅದೊಂಥರ ಹೇಟ್ರೆಡ್ ಆಗಿಬಿಡುತ್ತೆ. ಸೊ ಅವ್ರಿಗೆಲ್ಲ ಅಡ್ವಾಂಟೇಜ್ ಆಯ್ತು, ಯಾಕಂದರೆ 3 ವಾರ ತುಂಬ ಕಂಫರ್ಟಬಲ್ ಆಗಿದ್ರು. ಅವ್ರನ್ನ ಇವ್ನ ಅರ್ಥ ಮಾಡ್ಕೊಳೋದು, ಕಾವ್ಯನ ಗಿಲ್ಲಿನ ಕಾವ್ಯ ಅರ್ಥ ಮಾಡ್ಕೊಳೋದು, ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು ಅವರು. ಸೊ ಅವನಿಂದ ಇವಳಿಂದ ಅವನಿಗೆ ಅಂತ ನನಗೇನು ಅನಿಸಿಲ್ಲ. ಸೂರಜ್ ರಾಶಿಕಾ ಒಂದು ಅವ್ರ ಲವ್ ಆ್ಯಂಗಲ್ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ಅಫ್ಕೋರ್ಸ್ ಈಗ ಅವರು ಫ್ರೆಂಡ್ಶಿಪ್ ಅಂತ ಹೇಳ್ತಿದ್ದಾರೆ. ಸೊ ಸುದೀಪ್ ಸರ್ ಕೂಡ ಹೇಳ್ತಾರೆ ಒಂದಷ್ಟು, ಅಂದರೆ ಲೈಕ್ ಈ ಥರ ಇರೋದು ಸರಿಯಲ್ಲ, ನೀವು ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೂ ಕೂಡ ಅವ್ರು ಉಳ್ಕೊಂಡಿರೋದೇ ಆ ಒಂದು ವಿಷಯದಿಂದನೇ, ಎಲ್ಲೋ ಒಂದು ಕಡೆ ಲವ್ ಆ್ಯಂಗಲ್ ಕ್ರಿಯೇಟ್ ಮಾಡಿ. ಸೊ ಹಾಗಾಗಿ ಅವ್ರು ಉಳ್ಕೊಂಡಿರೋದ ಬಿಗ್ ಬಾಸ್ ಮನೇಲಿ ಅಂತ. ನನಗೆ ಆನೆಸ್ಟ್ಲಿ ಏನಂತಂದರೆ ಅವ್ರದ್ದೆಲ್ಲ ಕಾನ್ವರ್ಸೇಷನ್ಸ್ ನಮಗೆ ಗೊತ್ತಿಲ್ಲ. ಯಾಕೆ ನೀವು ಆಡಿಯನ್ಸಾಗಿ ನೋಡಿರ್ತೀರ ಅವ್ರು ಎಲ್ಲಿ ಮಾತಾಡಿದ್ದಾರೆ ಅಂತ. ನಮಗೆ ಅವ್ರು ಯಾವತ್ತೂ ನಮ್ಮ ಮುಂದೆ ಮಾತಾಡಿಲ್ಲ, ಯಾವಾಗಲೂ ಸೈಡಲ್ಲಿ ಅಲ್ಲಿ ಇಲ್ಲಿ ಮಾತಾಡೋರಲ್ಲ. ಸೊ ಐ ಡೋಂಟ್ ನೋ ಟೂ ಮಚ್ ಅಬೌಟ್ ಇಟ್. ಆಮೇಲೆ ಅವ್ರದ್ದು ಏನೋ ಒಂದು ಸ್ಟ್ರಾಟಜಿನೋ ಏನೋ ಐ ಡೋಂಟ್ ನೋ, ಮೇ ಬಿ ಅವ್ರು ವರ್ಕ್ ಆಗ್ತದೆ ಅಂದರೆ ಒಳ್ಳೇದೇ ಅಲ್ವಾ. ನೀವು ಸ್ಪಂದನ, ನೀವು ಫಸ್ಟ್ ನೀವು ಜೊತೆಲಿ ಇರ್ತೀರಾ, ಅದಾದ್ಮೇಲೆ ಸ್ಪಂದನ ಜೊತೆಲಿ ಇರ್ತಾರೆ ರಾಶಿಕಾ, ಅದಾದ್ಮೇಲೆ ಈಗ ಸೂರಜ್ ಜೊತೆಲಿ ಇದ್ದಾರೆ ಅಂತ. ಮೇ ಬಿ ಅವ್ರ ಗೇಮ್ ಆಗಿರ್ಬೋದು, ಇಲ್ಲ ಅವ್ರ ಕಂಫರ್ಟ್ ಝೋನ್ ಸಿಕ್ಕಿರ್ಬೋದೇನೋ. ಯಾಕೆ ನನ್ನ ಜೊತೆ ಬಂದಾಗ ನಾವು ಯಾರಿಗೂ ಫೇವರ್ ಮಾಡ್ತಾ ಇರಲಿಲ್ಲ. ಇವಾಗ ಅವ್ರು ಯಾರ ಹತ್ರನೋ ಒಪಿನಿಯನ್ ಕೇಳಿದಾಗ, ಇವಾಗ ನನಗೆ ಯಾಕೋ ಇವ್ರು ತುಂಬ ರಾಂಗ್ ಅನ್ನಿಸ್ತಾರೆ ಅಂದಾಗ, ಹೌದಾ ನಿನಗೆ ಅನ್ನಿಸ್ತದೆ, ನನಗಂತೂ ಅನಿಸಿಲ್ಲ ಅಂತ ನಾನು ಹೇಳಿರ್ತೀನಿ. ಅವ್ರಿಗೆ ಮೇ ಬಿ ಇದು ಇಷ್ಟ ಆಗಿಲ್ದೇ ಇರ್ಬೋದು.